ನಮಸ್ಕಾರ ವೀಕ್ಷಕರೇ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಯಾವ ಒಂದು ಮೆಸೇಜಸ್ ರೈಟ್ ನಾವು ನಿಮ್ಮ ಲೈಫಿಗೆ ತಲುಪಲಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನಿಲ್ಲಿ 2 ಸ್ಟೋನ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಸ್ಟೋನ್ ಬ್ಲೂ ಆ್ಯಂಡ್ ದೆನ್ ದಿಸ್ ಇಸ್ ಅ ಸ್ಪೆಷಲ್ ಸ್ಟೋನ್. ನಿಮಗೆ ಎರಡರಲ್ಲಿ ಯಾವ ಒಂದು ಸ್ಟೋನ್ ಇಷ್ಟ ಆಗುತ್ತೆ, ಯಾವುದೋ ನಿಮಗೆ ಕನೆಕ್ಟ್ ಅನಿಸ್ತಾ ಇದೆ, ಆ ಒಂದು ಸ್ಟೋನನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನಿಮಗೆ ಪ್ರೆಸೆಂಟ್ನಲ್ಲಿ ಯಾವ ರೀತಿಯಾದ ಮೆಸೇಜಸ್ ನಿಮ್ಮ ಲೈಫಿನ ಕುರಿತಾಗಿ ಸಿಗಲಿದೆ ಅಂತ ರೀಡಿಂಗ್ ಮಾಡ್ತಾ ಹೋಗ್ತೀನಿ. ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ನ ಕೊಟ್ಟಿದ್ದೀನಿ. ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆಲ್ಸೋ. ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮಗೆ ಏನಿದೆ ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಫಾರ್ ಯೋರ್ ಪ್ರೆಸೆಂಟ್ ಸಿಚುವೇಶನ್ ಅಂತ ಹೇಳ್ತಾ ಬರ್ತೀನಿ. ನೋಡೋಣ ನಿಮ್ಗೆ ಏನಿದೆ ಮೆಸೇಜ್ ಅಂತ. ಆ್ಯಂಡ್ ಐ ಆಮ್ ಯೂಸಿಂಗ್ ಮೂನಾಲಜಿ ಡೆಕ್ ವಿಚ್ ಇಸ್ ಅಮೇಝಿಂಗ್. ಯು ಕ್ಯಾನ್ ಸಿ ದ ಮೂನಾಲಜಿ ಡೆಕ್. ನಿಮಗೆ ಬಂದಿರುವಂಥ ಮೆಸೇಜ್ ಏನಾಗಿದೆ ಅಂದರೆ ಫೈರಿ ಕ್ಲೈಮ್ಯಾಕ್ಸ್ ಅಪ್ರೋಚಸ್ ಅಂತ ಬರ್ತಾ ಇದೆ. ಸೊ ಇದರ ಅರ್ಥ ಏನು ಅಂದರೆ, ನೀವು ಯಾವುದಾದ್ರೂ ಒಂದು ವಿಷಯಕ್ಕೆ ಕನ್ಕ್ಲೂಷನ್ಗೆ ಕಾಯ್ತಾ ಇದ್ದೀರಾ, ಇದಾಗಬೇಕು ಅನ್ನುವಂಥ ಒಂದು ಕೋರಿಕೆಯನ್ನು ಇಟ್ಕೊಂಡಿದ್ದೀರಾ, ಅಥವಾ ಒಂದು ಆನ್ಸರ್ಗೆ ಎದುರು ನೋಡ್ತಾ ಇದ್ದೀರಾ. ಅಂದರೆ ಯು ವೆರಿ ಮಚ್ ಕ್ಲೋಸ್ ಟು ದಿ ಆನ್ಸರ್ ಅಂತ ಹೇಳ್ಬೋದು. ಅಂದರೆ ಕಾಯುವ ಒಂದು ಪೀರಿಯಡ್ ಇದೆಯಲ್ಲ, ಅದು ಅದಾಗಿ ಬರುತ್ತೆ, ಆ ಒಂದು ವಿಚಾರಕ್ಕೆ ಒಂದು ಪರಿಹಾರ ಸಿಗುತ್ತೆ ಅಂತ ಬರ್ತಾ ಇದೆ. ಫೈರಿ ಕ್ಲೈಮ್ಯಾಕ್ಸ್ ಅಂದರೆ ಮೇ ಬಿ ಆ ಒಂದು ತಿರುವು ನಿಮ್ಗೆ ಇಷ್ಟ ಆಗದೇ ಇರ್ಬೋದು, ಒಂದು ಡಿಸ್ಕಂಫರ್ಟ್ ಕೊಡ್ಬೋದು, ಬಟ್ ಇಟ್ ಈಸ್ ಫಾರ್ ಯೋರ್ ಗುಡ್ ಅಂತ ಬರ್ತಾ ಇದೆ ಮೆಸೇಜ್. ಬ್ರಿಂಗ್ ಲವ್ ಇನ್ ಟು ದ ಸಿಚುವೇಶನ್ ಅಂತ ನೆಕ್ಸ್ಟ್ ಮೆಸೇಜ್ ಆಗಿದೆ. ಸೊ ನೀವು ಸ್ವಲ್ಪ ಹಾರ್ಶ್ ಆಗಿರ್ಬೋದು, ಅಗ್ರೆಸಿವ್ ಆಗಿರ್ಬೋದು, ನಿಮ್ಮನ್ನು ನೀವೇ ಇಷ್ಟಪಡದೇ ಇರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಗೊಂದಲಕ್ಕೆ ಒಳಗಾಗಿರ್ಬೋದು, ಅಥವಾ ನೋವಲ್ಲಿರ್ಬೋದು. ಸಮ್ ಕೈಂಡ್ ಆಫ್ ಅ ನೆಗೆಟಿವ್ ಎನರ್ಜಿ ಐ ಆಮ್ ಪಿಕಿಂಗ್ ಅಪ್. ಸೊ ನೀವೇನೇ ಹ್ಯಾಂಡಲ್ ಮಾಡಿದ್ರು ಇನ್ನು ಮುಂದೆ ಬರುವಂಥ ಒಂದು ಪೀರಿಯಡ್ ಆಫ್ ಟೈಮ್ ಅರೌಂಡ್ 2 to 3 ವೀಕ್ಸ್ ನಾನು ಹೇಳ್ತೀನಿ. ಅದರಲ್ಲಿ ನಿಮ್ಮ ಪೇಷನ್ಸ್ ಟೆಸ್ಟ್ ಆಗ್ಬೋದು, ನಿಮಗೆ ನೋವಾಗಬಹುದು, ಹಾಗೂ ನೀವು ರಿಯಾಕ್ಟಿವ್ ಆಗ್ಬೋದು, ಕೋಪದಲ್ಲಿ ಕೆಟ್ಟ ನಿರ್ಧಾರಗಳನ್ನ ತಗೋಬಹುದು. ಸೊ ಆ ಒಂದು ಸಿಚುವೇಶನ್ನ, ಒಂದು ಪ್ರೀತಿಯಿಂದ ಪೀಸ್ಫುಲ್ ಸಿಚುವೇಶನ್ನ ನೀವು ಮಾಡ್ಕೋಬೇಕು ಅಂತ ಇದ್ದೀರಾ ಅಂದರೆ ಅದಕ್ಕೆ ನೀವು ಪ್ರೀತಿನ ಹಾಕಬೇಕಾಗತ್ತೆ. ನಿಮ್ಮ ಇಂಟೆನ್ಷನ್ ಶುಡ್ ಬಿ ಪಾಸಿಟಿವ್ ಅಂತ ಬರ್ತಾ ಇದೆ. ಸೊ ಬ್ರಿಂಗ್ ಲವ್ ಟು ದ ಸಿಚುವೇಶನ್ ಅನ್ನುವಂಥದ್ದು 2ನೇ ಮೆಸೇಜ್ ಆಗಿದೆ. ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಮೆಸೇಜ್ ಏನು ಅಂತ ನಾನು ಚೆಕ್ ಮಾಡಿ ಹೇಳ್ತೀನಿ. ಫ್ರಮ್ ದ ಯೂನಿವರ್ಸ್, ವಾಟ್ ಈಸ್ ದ ಮೆಸೇಜ್ ಫಾರ್ ಯು ಫ್ರಮ್ ದ ಯೂನಿವರ್ಸ್? ಸೊ ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಅಂತ ಬಂದಿದೆ. ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ಎಸ್, ನೀವು ನಿಮ್ಮ ಲೈಫ್ನಲ್ಲಿ ಇದನ್ನೇ ನೀವು ಅಂದ್ಕೊಂಡೇ ಇರಲ್ಲ ಹೀಗಾಗುತ್ತೆ ಅಂತ. ಮೇ ಬಿ ಒಂದು ಬೆಸ್ಟ್ ಆಪರ್ಚುನಿಟಿ ನಿಮ್ಮ ಲೈಫಿಗೆ ಬರ್ತಿರ್ಬೋದು, ಒಂದು ಒಳ್ಳೆ ಕೆಲಸದ ಆಫರ್ ಬರಬಹುದು, ಅಥವಾ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮನ್ನ ಅಪ್ರೋಚ್ ಆಗಬಹುದು. ಸಮ್ ಕೈಂಡ್ ಆಫ್ ಅ ಬ್ಯೂಟಿಫುಲ್, ಪಾಸಿಟಿವ್ ಆ್ಯಂಡ್ ಆಲ್ಸೋ ಇಂಪ್ರೆಸಿವ್ ಚೇಂಜ್ ನಿಮ್ಮ ಲೈಫಲ್ಲಿ ಬರಲಿದೆ ಅಪ್ಕಮಿಂಗ್ ವೀಕ್ಸ್ನಲ್ಲಿ. ಸೊ ಜಸ್ಟ್ ವೇಟ್ ಫಾರ್ ಇಟ್ ಆ್ಯಂಡ್ ಯು ವಿಲ್ ಬಿ ಸರ್ಪ್ರೈಸ್ಡ್. ಈ ಥರ ನನಗೆ ಆಗ್ತಾ ಇದೆಯಲ್ಲ ಅನ್ನುವಂಥ ಮನಸ್ಥಿತಿಗೆ ನೀವು ಹೋಗ್ತೀರಾ. ಆ ಥರದ್ದು ಒಂದು ಒಳ್ಳೆಯ ತಿರುವು ನಿಮ್ಮ ಲೈಫಲ್ಲಿ ಬರಲಿದೆ. ಬಿಲೀವ್ ಇನ್ ದಿ ಇಂಪಾಸಿಬಲ್ ಬರ್ತಾ ಇದೆ. ಓ ಮೈ ಗಾಡ್. ಸೊ ಒಂದು 3 to 4 ವೀಕ್ಸ್ನಲ್ಲಿ ನಾನು ನೋಡ್ತಾ ಇದ್ದೀನಿ ಅಂದರೆ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ನೀವು ಪಡಿತೀರಾ ನಿಮ್ಮ ಲೈಫಲ್ಲಿ ಅಂತ ಬರ್ತಾ ಇದೆ. ಜಸ್ಟ್ ಅಮೇಝಿಂಗ್ ಆಗಿದೆ ನಿಮ್ಮ ರೀಡಿಂಗ್. ಬಿಕಾಸ್ ಮೇ ಬಿ ನೀವಷ್ಟು ಹಾರ್ಡ್ ವರ್ಕ್ ಮಾಡಿರ್ಬೋದು, ನೀವಷ್ಟು ಕಾದಿರ್ಬೋದು, ನೀವಷ್ಟು ನೊಂದಿರ್ಬೋದು ಕೂಡ, ಆದರೆ ಇವಾಗ ಉತ್ತರ ನಿಮಗೆ ಪೂರಕವಾಗಿ ಸಿಗಲಿದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.